ಆಹಾ, ಎಲ್ಲ ರೆಡಿ ಆಗಿದೆ, ಹಾಕೊಂಡು ಸ್ಟಾರ್ಟ್ ಮಾಡ್ಬಿಡೋದೆ. ಓ, ಆಗಲೇ ಶುರು ಮಾಡಿಬಿಟ್ಟಿದ್ಯಾ? ಏ ಹಾಗೇನಿಲ್ಲ ಅಪ್ಪ, ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡೆ. ನೋಡೆಲ್ಲ ಟೇಬಲ್ ಮೇಲೆ ಇದೆಯಲ್ಲ. ನಾನು ಪೊಲೀಸೇ, ಮತ್ತು ಅದೇನು? ಸೀಸ್ ಆಗಿರೋ ಮಾಲಿತ್ತಲ್ಲ ಕಲಬೆರಕೆ, ಹೌದಾ ಅಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ಮತ್ತೆ ಏನು ಸಮಾಚಾರ? ಏನಿಲ್ಲ ಗುರು, ನೀನೇ ಹೇಳಬೇಕು. ಯಾರು ನೀನು? ಲವ್ ಏನು ಹೇಳಬೇಕು ಅಂತ ಕರೆಸ್ತೀಯ? ಏನು ಅಂತ ಕೇಳಿದ್ರೆ ಏನು ಇಲ್ಲ, ನೀನೇ ಹೇಳಬೇಕು ಅಂದರೆ ನಾನೇನು ಹೇಳಲಿ? ಅದಲ್ವೋ, ಒಂದು ಕೇಸ್ ಬಂದಿದೆ, ಹಣ ಮಾಡ್ಬೋದು. ಹಣ ಮಾಡಕ್ಕ ಅಂದರೆ? ಒಂದು ಕೇಸ್ನ ಮುಚ್ಚಾಕೋಕ್ಕೆ ಹಣ ಕೊಡ್ತಾರೆ. ಅದನ್ನು ಹೆಂಗೆ ಮುಚ್ಚಾಕೋದು ಅಂತ ನಂಗೆ ಐಡಿಯಾ ಸಿಗ್ತಾ ಇಲ್ಲ. ಅದಕ್ಕೆ ನೀನೇನಾದರೂ ಐಡಿಯಾ ಕೊಡ್ತೀಯ ಅಂತ ಕರೆದಿದ್ದು. ಏನ ನೀನು ಒಳ್ಳೆ ಒಬ್ಬ ಪೊಲೀಸ್ ಆಗಿ ಸ್ಟೇಷನ್ ಹಿಂದೆ ಅಲ್ಲ? ಸ್ಟೇಷನ್ ನಂದೆ. ಅದೊಂದು FIR ಕೇಸ್. ಅಫೇರ್ ಇಲೀಗಲ್ ಆಗಿದ್ರೆ ಅದ್ಯಾವ ಕೇಸು? ಅದು ಕೋರ್ಟಲ್ಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ, FIR ಇಸ್ ಲೀಗಲ್ ಅಂತ. ನಿಜ ಜೀವನದಲ್ಲ. ಸರಿ ಆಯ್ತು ಬಿಡಪ್ಪ, ಇವಾಗ ನಾನೇನು ಮಾಡ್ಬೇಕು ಹೇಳು? ಒಂದು ಮರ್ಡರ್ನ ಮುಚ್ಚಾಕಬೇಕಾಗಿತ್ತು. ನೀನೇನಲ್ಲ ಒಂದೇ ಪೈಕಿಗೆ ಟೇಟ್ ಆಗ್ಬಿಟ್ಟಿದ್ಯಾ? ಅವಾಗಲೇ ಅಫೇರ್ ಕೇಸ್ ಅಂದೆ, ಇವಾಗ ಮರ್ಡ್ರ್ ಕೇಸ್ ಅಂತಿದ್ಯಾ. ಕರೆಕ್ಟಾಗಿ ಹೇಳು, ಅಫೇರ್ ಕೇಸಾ ಮರ್ಡ್ರ್ ಕೇಸಾ? ಅರ್ಥ ಆಗಂಗೆ ಹೇಳು. ಥೂ, ಯಾವ ಪೊಲೀಸೋ ನೀನು? ಒಂದು ಗಂಡ ಹೆಂಡತಿಗೆ ಯಾರ ಜೊತೆನೋ FIR ನಡೀತಾ ಇದೆ, ಅದು ಗಂಡನಿಗಿಷ್ಟ ಇಲ್ಲ. ಇವಾಗ ಹೇಳ, ಗಂಡ ಏನು ಮಾಡಬೇಕು ಅಂತ? ಒಂದು ಸುಪಾರಿ ಕೊಡಿಸು. ಸುಪಾರಿ ಕೊಟ್ಟು ಅವ್ರನ್ನ ಮರ್ಡ್ರ್ ಮಾಡ್ಸೋಕೆ ಹೇಳು. ಮರ್ಡ್ರ್ ಮಾಡ್ದವನು ಜೈಲೊಳಗಿರ್ತಾನೆ, ಇವರು ಆರಾಮಾಗಿರ್ತಾರಲ್ಲ. ಅಯ್ಯೋ ಓ, ನಮ್ಮ ಸ್ನೇಹಿತ. ಪ್ರಭುಗಳೇ, ಬನ್ನಿ ಕೂತ್ಕೊಳ್ಳಿ. ಇವನನ್ನು ಪ್ರತಿ ಸಲ ನೋಡಿದಾಗ ನಂಗೊಂದು ಕತೆ ನೆನಪು ಬರುತ್ತೆ. ಬಿಡಿ ಸಾರ್, ನೀವೊಳ್ಳೆ. ಕೇಳೋ, ಚೆನ್ನಾಗಿರುತ್ತೆ. ಸುಮ್ನಿರ, ನೀ ಹೇಳ, ಚೆನ್ನಾಗಿರುತ್ತೆ. ಅದೊಂದು ಫ್ರೆಂಡ್ಶಿಪ್ ಕತೆ. ಒಂದು ಜಿಂಕೆ ಮತ್ತೊಂದು ಸಮುದ್ರ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರುತ್ತೆ. ಜಿಂಕೆ ಡೈಲಿ ಸಮುದ್ರದ ಕಿನಾರೆಯಲ್ಲಿ ನಡ್ಕೊಂಡು ಸಮುದ್ರದ ಅಲೆಗಳ ಹತ್ರ ಮಾತಾಡ್ಕೊಂಡಿರುತ್ತೆ. ಒಂದಿನ ಸಮುದ್ರದ ಅಲೆಗಳ ಹತ್ರ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರುವಾಗ ಜಿಂಕೆ ಹಿಂತಿರುಗಿ ನೋಡಿದಾಗ ಸಮುದ್ರದ ಅಲೆಗಳು ಈ ಜಿಂಕೆ ಹೆಜ್ಜೆ ಗುರುತನ್ನ ಅಳಿಸ್ತಾ ಇರುತ್ತೆ. ಜಿಂಕೆಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನೆಕ್ಸ್ಟ್ ಡೇ ಜಿಂಕೆ ಸಮುದ್ರದ ಹತ್ರ ಬಂದು ಕೇಳುತ್ತೆ, ಅಲ್ಲ, ನಾನು ನೀನು ಫ್ರೆಂಡ್ಸ್, ನಾವು ಜೊತೆಗಿರೋದು ನಿನ್ಗೆ ಇಷ್ಟ ಇಲ್ವಾ? ಯಾಕೆ ನನ್ನ ಹೆಜ್ಜೆ ಗುರುತನಿಗೆ ಅಳಿಸ್ತಾ ಇದೆಯಾ ಅಂತ. ಅದಕ್ಕೆ ಸಮುದ್ರ ಹೇಳುತ್ತೆ, ನಾನು ನೀನು ಜೊತೆ ಆಗಿರೋದು ನಂಗೆ ತುಂಬಾ ಇಷ್ಟ, ಅದಕ್ಕೆ ನಿನ್ನ ಹೆಜ್ಜೆ ಗುರುತನ್ನ ಅಳಿಸ್ತಾ ಇದ್ದೀನಿ ಅಂತ. ಅದಕ್ಕೆ ಜಿಂಕೆ ಕೇಳುತ್ತೆ, ಯಾಕೆ ನಾನು ಇನ್ನೊಂದ್ಸಲ ಹೆಜ್ಜೆ ಇಡಬೇಕು ಅಂತನ. ಅದಕ್ಕೆ ಸಮುದ್ರ ಹೇಳುತ್ತೆ, ನೀನು ದಡದಿಂದ ಕಿನಾರೆಗೆ ಬಂದಾಗ ಒಂದು ಹುಲಿ ನಿನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇತ್ತು, ಅದು ನಿನ್ಗೆ ಗೊತ್ತಾಗಲೇ ಇಲ್ಲ. ಅದೇ ಹುಲಿ ಕಿನಾರೆಗೆ ಬಂದಾಗ ನಾನು ನಿನ್ನ ಹೆಜ್ಜೆ ಗುರುತನೆಲ್ಲ ಅಳಿಸ್ತಾ ಇದ್ದೆ, ಅದು ಹುಲಿ ಗೊತ್ತಾಗಲಿಲ್ಲ. ಒಳ್ಳೆ ಟೈಮಿಗೆ ಕರೆಂಟ್ ಹೋಯ್ತಲ್ಲ. ಕ್ಯಾಂಡಲ್ ಹಚ್ಚೋ. ಕ್ಯಾಂಡಲ್ ಸಿಗ್ತಾ? ಕರೆಂಟೇ ಬಂದ್ಬಿಡು. ಏನೋ ಮಾಡ್ತಿದ್ಯಾ? ಇವಾಗ ಗೊತ್ತಾಯ್ತಾ ಆ ಕಥೆಯಲ್ಲಿ ಜಿಂಕೆ ಯಾರು ಅಂತ? ಅದು ನಾನು. ಆ ಸಮುದ್ರ
ಇವನು ಆ ಹುಲಿ ನೀವು ಆ ಹುಲಿನ ಸಾಯಿಸದೆ ಸುಮ್ಮನೆ ಬಿಟ್ರೆ ಒಂದಲ್ಲ ಒಂದಿನ ಜಿಂಕೆನ ಕೊಲ್ಲೋದು ಗ್ಯಾರಂಟಿ. ಅಫೇರ್ ಇಸ್ ಲೀಗಲ್, ಮರ್ಡರ್ ಇಸ್ ನಾಟ್.